ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಇದು ಒಂದು ಥರ ಮಿನಿ ವ್ಲಾಗ್ ಅಂದ್ಕೊಳ್ಳಿ. ತುಂಬ ದಿನ ಆದಮೇಲೆ ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಟೈಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ಕೆಲಸ, ಮಗು ಕೆಲಸ ಹೀಗೆ ಆಗಿತ್ತು. ಸೊ ವೈನಿದಿಗೆ ಅವಳದು ಕಾಲು ಚೈನ್ ಮತ್ತು ಕೈದೆಲ್ಲ ಟೈಟ್ ಆಗ್ತಾಯಿತ್ತು, ಸಿಲ್ವರ್ ಕಡ ಎಲ್ಲ. ಸೊ ಹಾಗಾಗಿ ಅವಳಿಗೆ ಚೈನ್ ಮತ್ತು ಕಾಲು ಬಳೆ, ಕೈಗೆ ಬಳೆ ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ವಿ. ನಾವು ಹೋಗಿದ್ದು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ. ನಾವು ಗಣೇಶ್ ಜ್ಯುವೆಲ್ಲರ್ಸ್ ಒಂದು ವೀಡಿಯೋ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಅದೇ ಜ್ಯುವೆಲ್ಲರಿ ಶಾಪ್ಗೆ ಈ ಸಲನೂ ವಿಸಿಟ್ ಮಾಡಿದ್ದು. ಕಲೆಕ್ಷನ್ಸ್ ಏನು ಅಷ್ಟು ಇರಲಿಲ್ಲ, ಎಲ್ಲ ರೆಗ್ಯುಲರ್ ಅನ್ನಿಸ್ತು. ನಾನು ಈ ಥರ ಫುಲ್ ಗೆಜ್ಜೆ ಇರೋದು ನೋಡ್ತಾ ಇದ್ದೆ. ಇದು ಬರೀ 2 ಲೇಯರಲ್ಲಿ ಇತ್ತು. ನಾನು 3 ಲೇಯರಲ್ಲಿ ನೋಡಿದೆ, ಅದಿರಲಿಲ್ಲ. ಓಕೆ, ಇದ್ದಿದ್ದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದು ಇದು. ಯಪ್ಪ, ಗೋಲ್ಡ್ ರೇಟ್ ಸಿಲ್ವರ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಪರ್ ಗ್ರಾಮ್ 8,000 ಏನೋ ಆಗುತ್ತೆ. ಎಲ್ಲ ಮೇಕಿಂಗ್ ವೇಸ್ಟೇಜ್, GST ಎಲ್ಲ ಸೇರಿ 8.67, ಒಟ್ನಲ್ಲಿ 9 ಅಂದ್ಕೊಳ್ಳಿ ಪರ್ ಗ್ರಾಮ್. ಆ ಥರ ಆಗಿದೆ ಗೋಲ್ಡ್. ಮತ್ತು ಸಿಲ್ವರು ಅಷ್ಟೇ 91,000 ಇತ್ತು ನಾವು ತೊಗೊಳ್ಳುವಾಗ. ನಾವು ಸ್ವಲ್ಪ ಹಳೇದು ವೈನಿದಿದ್ದು ಚಿಕ್ಕದಾಗ್ತಿತ್ತು, ಅದನ್ನೆಲ್ಲನೂ ಹಾಕಿಬಿಟ್ಟು ನಾವು ಇದನ್ನು ತೊಗೊಂಡಿದ್ದು. ಅವಳು ಹುಟ್ಟಿದಾಗಿಂದನೂ ಎಲ್ಲ ಗಿಫ್ಟ್ ಬಂದಿದ್ದು, ನಾವು ತಂದಿದ್ದು, ಅದು ಯಾವುದೂ ಆಗ್ತಿರ್ಲಿಲ್ಲ ಅವಳಿಗೆ. ಅದನ್ನೆಲ್ಲ ಹಾಕಿಬಿಟ್ಟು ಅವಳಿಗೆ ಗೆಜ್ಜೆ ಮತ್ತು ಇದು ಪಂಚಪಾತ್ರೆ ಅಂತ ಏನೋ ಹೇಳ್ತಾರೆ ಪೂಜೆಗೆ. ಸೊ ಅದನ್ನು ತೊಗೊಂಡ್ವಿ. ಅವಳೆಲ್ಲ ಕಾಲಿಗೆ ಕೈಗೆಲ್ಲ ಹಾಕ್ಕೊಂಡು ಟ್ರಯಲ್ ನೋಡ್ತಿದ್ದಾರೆ ಮೇಡಮ್ನವರು. ನಂದು ಗೆಜ್ಜೆ, ಇದು ನಂದು ಗೆಜ್ಜೆ ಅಂದ್ಕೊಂಡು. ಸೊ ನನಗಂತೂ ರೇಟ್ ಕೇಳಿ ತುಂಬ ಶಾಕ್ ಆಯಿತು. ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಾನೇ ಇಲ್ಲ ಎರಡೂ. ಸೊ ಪರ್ ಗ್ರಾಮ್ ಹೆಚ್ಚು ಕಡಿಮೆ 10,000 ಅಂದ್ಕೊಳ್ಳಿ. ಏನು 10,000 ಇಟ್ಕೊಂಡೋದ್ರೆ ಏನು ಗೋಲ್ಡ್ ತೊಗೊಳಕ್ಕಾಗೋದಿಲ್ಲ. ಸೊ ಆ ಥರ ಇದೆ ರೇಟ್. ಕೇಳಿದ್ರೇ ಶಾಕ್ ಆಗುತ್ತೆ. ಅವಳು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ಲು. ಇದು ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿರೋದ್ರಿಂದ ಜ್ಯುವೆಲ್ರಿ ಶಾಪೆಲ್ಲ ವೀಡಿಯೋ ಮಾಡಿಲ್ಲ ನಾನು. ಜಸ್ಟ್ ನಾವೇನು ತೊಗೊಂಡ್ವಿ ಅದನ್ನಷ್ಟೇ ತೋರಿಸಿದ್ದೀನಿ. ಹಾಗೆ ಗೋಲ್ಡ್ ಬ್ಯಾಂಗಲ್ಸ್ ನೋಡೋಣ ಅಂತ ಹೋದ್ವಿ ಸೆಕ್ಷನ್ಗೆ. ಸೊ ಅಲ್ಲಿ ಇದು ಸರಗಳಿತ್ತು, ಹೆವಿ ವೆಯ್ಟಲ್ಲಿ ಇದ್ದಿದ್ದು. ಸೊ ಹಾಗೆ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ಬ್ಯಾಂಗಲ್ಸ್ ಡಿಸೈನ್ಸ್ ಚೆನ್ನಾಗಿತ್ತು, ಬಟ್ ನಮ್ಮ ಅತ್ತೆಗೆ ಅದು ಲೈಕ್ ಆಗಿಲ್ಲ. ಸೊ ಹಾಗಾಗಿ ನಾವು ಸುಮ್ಮನೆ ಅದನ್ನು ನೋಡ್ಕೊಂಡು ರಿಟರ್ನ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಏನು ಏನು ನಾನು ದುಡ್ಡು ಕೊಟ್ಟು ತಂದಿರುತ್ತ. ನಾನು ಬರಲ್ಲ. ಚಾಟ್ಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ನಾನು ವಿಡಿಯೋ ಮಾಡ್ತಿದ್ದೆ. ಇದನ್ನೆಲ್ಲ ನಾನು ತೋರಿಸ್ತೀನಿ ಅಂದರೆ ಇಲ್ಲ ನಾನೇ ತೋರಿಸ್ತೀನಿ ಅಂತ ಹೆಂಗೆ ಹಠ ಮಾಡಿದ್ದಾಳೆ ನೋಡಿ. ಮುಂದೆ ವೀಡಿಯೋದಲ್ಲಿ ಇದೆ, ಅವಳೇ ತೋರಿಸ್ತಾಳೆ ಕೈಗೆ ಹಾಕ್ಕೊಳ್ಳೋದು, ಕಾಲ್ಗೆ ಹಾಕ್ಕೊಳ್ಳೋದು ಅಂತ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ನನ್ನ ಯೂಟ್ಯೂಬ್ ಲಿಂಕ್ನ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ವೈನಿದಿಗೆ ಆ ಪಂಚಪಾತ್ರ ಇದ್ರ ಮೇಲೆ ಅವಳ ನೇಮೆ ಬರ್ಸಿದ್ರು ಅವ್ರ ಅಜ್ಜಿ.
ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೆ ಅವಳಿಗೆ, ಯಾರ ಹೆಸರು ಹೇಳು ಹೇಳು ಅಂತ. ಅವಳಂತೂ ಇವಾಗ ಸಿಕ್ಕಾಬಟ್ಟೆ ತೀಟೆ ಆಗಿಬಿಟ್ಟಿದ್ದಾಳೆ, ಹಿಡಿಯೋಕ್ಕೆ ಆಗಲ್ಲ. ಸಖತ್ತು ಮಾತಾಡ್ತಾಳೆ, ತುಂಬ ಅಂದರೆ ತುಂಬ ಮಾತಾಡ್ತಾಳೆ, ತಲೆನೋವು ಬಂದ್ಬಿಡುತ್ತೆ ಅವಳ ಜೊತೆ. ನಾವು ಅಪೋಸಿಟ್ ಮಾತಾಡಿದ್ರೆ ಬಾಯಿ ನೋವು ಬಂದ್ಬಿಡುತ್ತೆ, ಆ ರೇಂಜಿಗೆ ಆಗಿದ್ದಾಳೆ ಅವಳು ಇವಾಗ. ನೋಡಿ ಮುಂದೆ ನೀವೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನದು ಏನಿದೆ, ಏನದು ಚಿನ್ನ? ಓಕೆ, ಆಮೇಲೆ ಅದೆಲ್ಲ ಯಾರ್ದು? ಹೇಳ್ದ ಗುಡ್. ಅದೆಲ್ಲ ಹಾಕೊಂತೀಯ ಇವಾಗ? ಇದೇನು? ಮಾಮಿದದು ಕಣ್ ಕಿತ್ಕೊಳ್ಳುತ್ತೆ, ಬಾಯಿಗೆಲ್ಲ ಹಾಕ್ಬಾರ್ದು. ತೀರ್ಥ ಕುಡಿಯೋದದ್ರಲ್ಲಿ. ನೆಕ್ಸ್ಟ್ ನೀನು ಅಮ್ಮ ಆದ್ಮೇಲೆ ಈಗ ವೈನಿದಿ. ನಾನು ನೆಕ್ಸ್ಟ್ ನೀನು. ಯಾರ ಹೆಸರಿದೆ ಇದ್ರ ಮೇಲೆ ನೋಡು, ಅದ್ರ ಮೇಲೆ ಹೆಸರು ನೋಡು, ಅದ್ರಲ್ಲಿ ನೋಡು ನೀನು ಫಸ್ಟ್. ನಾನು ಇದ್ರಲ್ಲಿ ನೋಡಿ ಹೇಳ್ತೀನಿ. ಫಸ್ಟ್ ಕಾಲು ಬೆಳೆ ಹಾಕೋಣ. ನಾನು ಹುಷಾರಾಗಿ ಹಾಕ್ತೀನಿ, ನೀನು ಹೆಂಗೆಂಗೋ ಎಕ್ಸ್ಪ್ರೆಷನ್ ಕೊಡ್ಬೇಡ, ಸುಮ್ಮನೆ. ಸರಿ ಆಯ್ತಾ? ಸಾರಿ, ಉಲ್ಟಾ ಐತೆ ಬಂಗಾರು. ಈಗ ಸರಿ ಆಯ್ತು.